ಬೇರೆಗೆ ಖಾಸಗಿಯವರ ಜೊತೆಯಲ್ಲಿ ನಾವು ಈಗಾಗಲೇ ಕಾಂಪಿಟೇಷನ್ಗೆ ಕೂಡ ನಾವು ಸಿದ್ಧ ಆಗಿದ್ದೇವೆ. ನಮ್ಮ ರಾಜ್ಯದ ತೆರಿಗೆ, ನಮ್ಮ ರಾಜ್ಯದಲ್ಲಿ ಇನ್ಶೂರೆನ್ಸ್, ನಮ್ಮ ರಾಜ್ಯದ ಜನತೆಯ ಪಾಲಾಗಬೇಕು ಅನ್ನೋದು ನಮ್ಮ ಆಸೆ. ಹೂಡಿಕೆ ಮತ್ತು ಕೈಗಾರಿಕೆಯಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದೆ. ಇಡೀ ಕರ್ನಾಟಕ ಒಂದು ಭಾರತದ ಆರ್ಥಿಕ ಬದಲಾವಣೆಯ ನಾಯಕತ್ವವನ್ನು ಕಳೆದ 3 ವರ್ಷದಲ್ಲಿ ಈಗಾಗಲೇ ತಾವು ಗಮನಿಸ್ತಾ ಇದ್ದೀವಿ. ವಿಶ್ವ ನಮ್ಮ ಭಾರತವನ್ನು ನೋಡ್ತಾ ಇದೆ. ಅದು ಬೆಂಗಳೂರು ಮುಖಾಂತರ, ಕರ್ನಾಟಕದ ಮುಖಾಂತರ ಭಾರತವನ್ನು ನೋಡ್ತಾ ಇದೆ. 134 ಲಕ್ಷ ಕೋಟಿಗಳು ಅಧಿಕ ಮೊತ್ತದ 945 ಹೂಡಿಕೆ ಪ್ರಸ್ತಾವನೆಯನ್ನು ಈಗಾಗಲೇ ಅನುಮೋದನೆಯನ್ನು ಕೂಡ ನಾವು ನೀಡಿದ್ದೇವೆ. ಕಳೆದ 1 ವರ್ಷದಲ್ಲಿ 112 ಲಕ್ಷ ಕೋಟಿ ವಿದೇಶಿ ನೇರ ಬಂಡವಾಳ FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಆಕರ್ಷಿಸಿದ್ದೇವೆ. ರಾಜ್ಯದ ಜನರಿಗೆ 6ನೇ ಗ್ಯಾರಂಟಿಯಾಗಿ ಆಸ್ತಿ ಮಾಲೀಕತ್ವದ ಗೊಂದಲದಿಂದ ಮುಕ್ತಗೊಳ್ಳಲು ಭೂ ಗ್ಯಾರಂಟಿಯನ್ನು ಆರಂಭಿಸಿದ್ದೇವೆ. ಈಗಾಗಲೇ ಬೆಂಗಳೂರು ನಗರದಲ್ಲಿ 26 ಲಕ್ಷ ಆಸ್ತಿ ಮಾಲೀಕರಿಗೆ ನೇರವಾಗಿ ಅವರ ಈ ಖಾತೆಯನ್ನ ಡಿಜಿಟಲ್ ರೂಪ ಇವತ್ತು ಈಗಾಗಲೇ ಕೃಷ್ಣ ಬೈರೇಗೌಡರು ನಮ್ಮ ರೆವಿನ್ಯೂ ಮಿನಿಸ್ಟರ್ ಆಗಿದ್ದಂಥ ಸಂದರ್ಭದಲ್ಲಿ ಅವರು ಮತ್ತು ಪಂಚಾಯತ್ ರಾಜ್ ಇಲಾಖೆ ಇಬ್ರು ಸೇರಿ 1 ಕೋಟಿ 11 ಲಕ್ಷ ಜನರಿಗೆ ಆ ಖಾತೆಯ ವ್ಯವಸ್ಥೆಯನ್ನ ಮಾಡಿ ಅವರ ಮನೆ ಬಾಗಿಲಿಗೆ ಆ ದಾಖಲೆಗಳನ್ನು ಒದಗಿಸಿಕೊಳ್ಳಲು ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸಿರುವುದು ತಮಗೆಲ್ಲ ತಿಳಿದಂಥ ವಿಚಾರ. ನಮಗೆ ಅತಿ ಹೆಚ್ಚು ಹೆಮ್ಮೆ ತಂದಿದೆ. ಈ ಭೂಮಿ ಗ್ಯಾರಂಟಿ ನಮ್ಮ 6ನೇ ಗ್ಯಾರಂಟಿ. ಇವತ್ತು ಡಿಜಿಟಲ್ ರೂಪಕ್ಕೆ ಇದನ್ನು ನಾವು ತಂದಿದ್ದೇವೆ. ಎಲ್ಲ ಕಾರ್ಯಕ್ರಮಗಳನ್ನು ಇವತ್ತು ಈ ಗುರಿಯನ್ನ, ಉದ್ದೇಶ ಮತ್ತು ಬದ್ಧತೆ ಏನೆಂದರೆ ಈ ಎಲ್ಲ ಕಾರ್ಯಕ್ರಮದ ಮಧ್ಯದಲ್ಲಿ ನಮ್ಮ ಯುವಜನರು ಉದ್ಯೋಗಗಳಾಗಿರಬೇಕು, ರೈತರು ಸಮೃದ್ಧಿಯಾಗಿರಬೇಕು, ಮಹಿಳೆಯರು ಸ್ವಾವಲಂಬಿಗಳಾಗಿರಬೇಕು, ನಮ್ಮ ಮಕ್ಕಳು ವಿದ್ಯಾವಂತರಾಗಿರಬೇಕು, ಕಾರ್ಮಿಕರು ಗೌರವದಿಂದ ಬಾಳಬೇಕು, ಹಿರಿಯ ನಾಗರಿಕರು ಬದುಕು ಸುರಕ್ಷಿತವಾಗಿರಬೇಕು, ಸುರಕ್ಷತೆಯಿಂದ ಓಡಾಡಬೇಕು ಎನ್ನುವುದು ನಮ್ಮ ಬದ್ಧತೆ. ಈಗಾಗಲೇ ಮಾಡಿರುವ ಕೆಲಸಗಳಿಂದ ನಾನು ಮತ್ತು ನಮ್ಮ ಸರ್ಕಾರ ಬಹಳ ತೃಪ್ತಿ ಆಗಿಲ್ಲ ಇನ್ನ. ಆದ್ರಿಂದ ಈ ದಿಕ್ಕಿನಿಂದ ಹೊಸ ಕಾರ್ಯಕ್ರಮಗಳನ್ನು ನಮ್ಮ ಈ ಸ್ವಾತಂತ್ರ್ಯದ ದಿನ ಈ ವೇದಿಕೆಯಲ್ಲಿ ನಿಂತು ಘೋಷಣೆ ಮಾಡಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಇವತ್ತು ಉದ್ಯೋಗ ಅವಕಾಶಕ್ಕೋಸ್ಕರ ಈಗಾಗಲೇ ಮುಖ್ಯಮಂತ್ರಿಗಳ ಉದ್ಯೋಗ ಸಂಕಲ್ಪ ಕಾರ್ಯಕ್ರಮವನ್ನು ಈಗಾಗಲೇ ಆರಂಭವನ್ನು ನಾವು ಮಾಡಿದ್ದೇವೆ. ಈ ಯೋಜನೆ ಅಡಿಯಲ್ಲಿ ಕೆಳಗಿನಲ್ಲಿ ಕೆಲಸಗಳು ಇವತ್ತು ಅನೇಕ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ. ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಮಾಡಿ ಸರ್ಕಾರದ ವಲಯದಲ್ಲಿ ಖಾಲಿ ಇರುವಂತ ಇವತ್ತು ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡಲು ನಮ್ಮ ಮೊದಲು ಆದ್ಯತೆಯಾಗಿದೆ. ಈಗಾಗಲೇ ವಿವಿಧ ಇಲಾಖೆಗಳಲ್ಲಿ ಸುಮಾರು 72,000 ಹುದ್ದೆಗಳನ್ನು ತುಂಬಿಸುವ ಪ್ರಕ್ರಿಯೆಯನ್ನು ಈಗಾಗಲೇ ನಾವು ಆರಂಭವನ್ನು ನಾವು ಮಾಡಿದ್ದೇವೆ. ಮುಂದಿನ 6 ತಿಂಗಳುಗಳಲ್ಲಿ ಎಲ್ಲ ಹುದ್ದೆಗಳಿಗೆ ಭರ್ತಿ ಮಾಡಲು ಈಗಾಗಲೇ ಕಾರ್ಯಕ್ರಮಗಳನ್ನು ನಾವು ರೂಪಿಸಿದ್ದೇವೆ. ನಮ್ಮ ಯುವಕರಿಗೆ ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡಲು ಹೊಸ ಉದ್ಯೋಗ ಸೇತುವೆ ಉದ್ಯೋಗ ಬೇಕಾದವರು ಮತ್ತು ಉದ್ಯೋಗವನ್ನ ಪಡ್ಕೊಳ್ಳೋರು, ಉದ್ಯೋಗವನ್ನ ಖಾಸಗಿಯವರಿಗೆ ಒಂದು ಉದ್ಯೋಗ ಸೇತು ಎಂಬ ಹೊಸ ಯೋಜನೆಯನ್ನ ಆರಂಭಿಸಿದ್ದೇವೆ. ಉದ್ಯೋಗ ನಿಧಿ ಎಂಬ ಹೊಸ ಯೋಜನೆ ಈಗಾಗಲೇ ಆರಂಭಿಸಲಾಗಕ್ಕೆ ಒಂದು ದೊಡ್ಡ ಕಾರ್ಯಕ್ರಮ ರೂಪಿಸಿದ್ದೇವೆ. ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದ ಜಿಲ್ಲೆಗಳಿಗೆ ಹೊಸ ಉದ್ಯೋಗ ಸ್ಥಾಪಿಸಲು ಉದ್ಯಮಗಳಿಗೆ ಸರ್ಕಾರ ಪ್ರೋತ್ಸಾಹವನ್ನು ನೀಡುವಂತ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದೆ.